ಅದೇ ನನ್ನ ಪ್ರಕಾರ ನಂದು ಟೋಟಲ್ ಎಲ್ಲ ನೋಡಿದ ಪ್ರಕಾರ 44 ಕೋಟಿ ಇದೆ ನನ್ನ ಪ್ರಕಾರ. 44 ಕೋಟಿ ಎಲ್ಲ ಗ್ರಾಮ ಪಂಚಾಯತಿಗಳದು ಪೆಂಡಿಂಗ್ ಇದೆ ಅದರದ್ದೆಲ್ಲದು. ಅದನ್ನು ತುಂಬಬೇಕು ಅವರು ಜಿಲ್ಲಾ ಪಂಚಾಯತ್ ತುಂಬಬೇಕು ಅದನ್ನು. ಆಮೇಲೆ ಸೆಸ್ ಅಮೌಂಟ್ ಕೂಡ ಲೈಬ್ರರಿದು ಅದನ್ನು ಎಲ್ಲದು ಕೂಡ ಲೈಬ್ರರಿಗೆ ನಾವು ಖರ್ಚು ಮಾಡೋ ಬುಕ್ಸಿಗೆ ಅದಕ್ಕೆ ಎಲ್ಲ ಲೈಬ್ರರಿಗಳಿಗೆ ಖರ್ಚು ಮಾಡೋಕೆ ಅದು ಆಗ್ತಾ ಇಲ್ಲ. ಅದು ಆಗಬಾರ್ದು ಅಂತ ಹೇಳಿದ್ದೀನಿ. ಗೈಡ್ಲೈನ್ಸ್ ಏನಿದೆ ಅದು ಫಾಲೋ ಆಗಬೇಕು ಅಂತ ಹೇಳಿ. ಜನ ತೆರಿಗೆ ಹೆಂಗೆ ಕಟ್ತಾರೆ ಸರ್ ಹಂಗಾದ್ರೆ? ಈಗ ಇದು ಕರೆಂಟ್ ಬಿಲ್ ಇರ್ತಕ್ಕಂಥದ್ದು ಬೀದಿ ದೀಪಗಳದು ಅದರದ್ದು ಆರೋ ಪ್ಲಾಂಟ್ಗಳದು ಅದ್ರದ್ದು ಇರ್ತಕ್ಕಂಥದ್ದು. ಬಟ್ ನಾಟ್ ಫಾರ್ ಇದ್ರದ್ದು ಮನೆದು ಅಲ್ಲ, ಇದ್ರದ್ದು ಎಲ್ಲದು ಕೂಡ ನಾವು ಇದು ಕುಡಿಯೋ ನೀರಿಂದು ಅದ್ರದ್ದು ಬಿಲ್ಲನ್ನು ಪೆಂಡಿಂಗ್ ಉಳಿಸ್ಕೊಂಡ್ರ ಜನ ಯಾವ ನಂಬಿಕೆ ಮೇಲೆ ಬಂದು ಪಂಚಾಯತ್ಗಳಿಗೆ ತೆರಿಗೆ ಕಟ್ಟಬೇಕು? ಜನನು ಹಂಗೆ ಮಾಡ್ತಾರಲ್ಲ. ಇಲ್ಲ ಆ್ಯಕ್ಚುಲಿ ಅದನ್ನು ಅದು ನೋಡಿ ಸರ್, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಪ್ರಕಾರ ಎಷ್ಟು ಯೂನಿಟ್ ಇರಬೇಕು, LT3 ಕನೆಕ್ಷನ್, LT6 ಕನೆಕ್ಷನ್, ಜೆಸ್ಕಾಮ್ ಅವ್ರದ್ದು ಎಷ್ಟು ಬಿಲ್ ಮಾಡ್ತಾರೆ, ಗ್ರಾಮ ಪಂಚಾಯತಿದು ಕೆಲವೊಂದು ಕಡೆ ಟೈಮ್ ಅವ್ರದ್ದು ಏನು ಅಭಿಪ್ರಾಯ ಇರ್ತದೆ, ನಮಗೆ ಜಾಸ್ತಿ ಬಿಲ್ ಮಾಡಿದ್ದಾರೆ ಅಂತಲೂ ಇರ್ತದೆ. ಸೊ ಅದು ಕೂತ್ಕೊಂಡು ಕರೆಕ್ಟಾಗಿ ಸರಿ ಮಾಡಿದರೆ ಮಾತ್ರ ಆಗುತ್ತೆ. ಇನ್ನೊಂದು ವಾಟರ್ ಪಂಪ್ದು ಮೀಟರ್ ಇರ್ತದೆ ಇದರಲ್ಲಿ. ಕೆಲವೊಂದು ಟೈಮ್ ಜೆಸ್ಕಾಮ್ ಅವರು ಮೀಟರ್ ಇಲ್ಲದೆ ಡೈರೆಕ್ಟ್ಲಿ ಅಂದಾಜ ಮೇಲೆ ಬಿಲ್ ಮಾಡ್ತಾರೆ. ಇದೆಲ್ಲ ಮೀಟರಿಂಗ್ ಇಶ್ಯೂಸ್ ನಾವು ಸರಿಪಡಿಸಬೇಕು. ಆವಾಗ ಇದು ನಾವು ಸಾಲ್ವ್ ಮಾಡ್ಬೋದು. ಅದಕ್ಕೆ ಆಲ್ರೆಡಿ ಒಂದು ಜಂಟಿಯಾಗಿ ಸಮಿತಿ ರಚನೆ ಆಗಿದೆ. ಜೆಸ್ಕಾಮ್ ಡಬ್ಲ್ಯೂ ರೂರಲ್ ಮತ್ತು WRWS ಇವರು ಇಬ್ಬರು ಮತ್ತು ಎಲ್ಲ EOs ಇವರಿಗೆ ನಾವು ಟಾಸ್ಕ್ ಕೊಟ್ಟಿದ್ದೀವಿ. 1 ಮಂತ್ 45 ಡೇಸು ಟಾಸ್ಕ್ ಕೊಟ್ಟಿದ್ದೀವಿ. ಒಂದು ಗ್ರಾಮ ಪಂಚಾಯತಿ ಇದು ಎಷ್ಟು ಎಕ್ಸಾಕ್ಟ್ಲಿ ಬಾಕಿ ಇದೆ, ಯಾವ ಕನೆಕ್ಷನ್ LT3 ಇಂದ ಗವರ್ಮೆಂಟ್ ಕನೆಕ್ಷನ್ಗೆ ಬರಬೇಕು ಅದು ಮಾಡಿ. ಇನ್ನೊಂದು ಬೀದಿ ದೀಪ ಸಂದರ್ಭದಲ್ಲಿ KERC ಆರ್ಡರ್ ಪ್ರಕಾರ, ಎಲೆಕ್ಟ್ರಿಸಿಟಿ ಕಮಿಷನ್ ಆರ್ಡರ್ ಪ್ರಕಾರ ಸಬ್ಸಿಡಿ ಸಿಗಬೇಕು. ಆ ಸಬ್ಸಿಡಿ ಕೂಡ ಜೆಸ್ಕಾಮ್ ರೂರಲ್ ಡಬ್ಲಿ ಕೊಡ್ತಿರ್ಲಿಲ್ಲ, ಅದನ್ನು ನಾವು ಹೇಳಿದ್ದೀವಿ. ಇದೆಲ್ಲ ಏನು ಕನ್ಫ್ಯೂಷನ್ ಇರ್ತದೆ ಜೆಸ್ಕಾಮ್ಗೂ WRWSಗೂ, ಇದಕ್ಕೆ ನಾವು ಒಂದು ಜಂಟಿ ಸಮಿತಿ ಮಾಡಿದ್ವಿ. 45 ಡೇಸ್ದು ಟಾರ್ಗೆಟ್ ಕೊಟ್ಟಿದ್ವಿ. ಅವರು ಕ್ಯಾಂಪೇನ್ ಮೋಡಲ್ಲಿ 1 by 1 ಗ್ರಾಮ ಪಂಚಾಯತ್ ಎಕ್ಸೆಸ್ ಫೇರ್ ಏನಿದೆ ಅದೆಲ್ಲ ರಿಮೂವ್ ಮಾಡಿ ಕರೆಕ್ಟಾಗಿ ಎಷ್ಟು ಇರ್ತದೆ ಅಷ್ಟು ಮಾತ್ರ ಕೊಡಬೇಕಂತ ಹೇಳಿದ್ವಿ. ಇನ್ನೊಂದು ಆರೋ ಪ್ಲಾಂಟ್ ವಿಚಾರದಲ್ಲಿನೂ ಇನ್ನೂ ತುಂಬ ಆರೋ ಪ್ಲಾಂಟ್ಸ್ GPಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಬಾಕಿ ಇದೆ. ಆಲ್ರೆಡಿ ನಮಗೆ ಕನೆಕ್ಷನ್ GPS ನಲ್ಲಿ ಇದೆ, ಬಟ್ ಏಜೆನ್ಸಿ ನಡೆಸಿದ್ದಾರೆ. ಟೆಂಡರ್ ಮುಖಾಂತರ ಏಜೆನ್ಸಿಗೆ ನಾವು ಕೊಟ್ಟಿದ್ದೀವಿ. ಸೊ ನಾವು ಏಜೆನ್ಸಿಗೆ ಹೇಳ್ತಾ ಇದ್ವಿ, ನೀವು ಫಸ್ಟ್ ಬಿಲ್ ಕಟ್ಟಿ ವರ್ಕಿಂಗ್ ಒಳ್ಳೆ ಕಂಡೀಷನಲ್ಲಿ ಆಮೇಲೆ GPಗೆ ಹ್ಯಾಂಡ್ ಓವರ್ ಮಾಡಿ. ನೀವು ಬಿಲ್ ಕಟ್ಟುವರೆಗೂ ನಾವು ಹ್ಯಾಂಡ್ ಓವರ್ ತಗೊಳ್ಳಲ್ಲ ಅಂತ ಆ ಥರ ನಾವು ಹೇಳ್ತಾ ಇದ್ವಿ. ಸೊ ಆಲ್ ದೀಸ್ ಇಶ್ಯೂಸ್ ವಿಲ್ ಬಿ ಸಾರ್ಟೆಡ್ ಔಟ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್.